ಶಿಡ್ಲಘಟ್ಟ ತಾಲೂಕಿನ ತಲಕಾಯಲಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಿಯಪ್ಪನಹಳ್ಳಿ ಗ್ರಾಮದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತಿಯನ್ನು ಗ್ರಾಮದ ಒಕ್ಕಲಿಗ ಕುಲಬಾಂಧವರು ತುಂಬ ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಒಗ್ಗಟ್ಟಿನಿಂದ ಆಚರಿಸಿದರು. ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕುಲಬಾಂಧವರೆಲ್ಲರೂ ಸೇರಿ ಕೆಂಪೇಗೌಡ ಅವರ ಜಯಂತಿಯಲ್ಲಿ ಪಾಲ್ಗೊಂಡು ಜಯಂತಿಯನ್ನು ಆಚರಣೆ ಮಾಡಿ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸಿದರು. ಇನ್ನು ಈ ಸಂದರ್ಭದಲ್ಲಿ ನಾರಾಯಣ ರೆಡ್ಡಿ, ಎಂ.ವಿ. ವೆಂಕಟರೆಡ್ಡಿ, ಕೆ.ಬಿ. ಶಿವಾರೆಡ್ಡಿ, ದೇವರೆಡ್ಡಿ, ಆನಂದರೆಡ್ಡಿ, ಬೈರಾರೆಡ್ಡಿ, ರಮೇಶ್, ಎ. ರವಿಚಂದ್ರ, ಶ್ರೀನಿವಾಸ ರೆಡ್ಡಿ, ಭಾಸ್ಕರ ರೆಡ್ಡಿ, ಕೆ.ಎನ್. ಸುರೇಶ್, ಸುಬ್ಬಾರೆಡ್ಡಿ, ರಾಜಾರೆಡ್ಡಿ, ಶ್ರೀಕಾಂತ್, ಅಶೋಕ್, ಹರೀಶ್, ದ್ಯಾವಕೃಷ್ಣಪ್ಪ ಹಾಗೂ ಗ್ರಾಮದ ಒಕ್ಕಲಿಗ ಕುಲಬಾಂಧವರು ಎಲ್ಲರೂ ಪಾಲ್ಗೊಂಡು ಶ್ರೀ ಕೆಂಪೇಗೌಡ ಅವರ ಜಯಂತಿಯನ್ನು ಆಚರಿಸಿದರು. 10ನೇ ಶತಮಾನದಲ್ಲಿ ಬೆಂಗಳೂರು ನಗರವನ್ನು ಆಳಿದಂಥ ಶ್ರೀ ಕೆಂಪೇಗೌಡರು ಸರ್ವಜನಾಂಗದ ಅಭಿವೃದ್ಧಿಗಾಗಿ ಎಲ್ಲ ನಗರಗಳನ್ನು ಅವರು ಕುಲಕಸಬಿಗೆ ತಕ್ಕಂತೆ ಎಲ್ಲ ನಗರಗಳನ್ನು ನಿರ್ಮಿಸಿ ಅವರ ಕುಲಕಸಬನ್ನು ಕಟ್ಟಿಕೊಳ್ಳಲು ಅನುವು ಮಾಡಿಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಅವರು ಅವತ್ತು ದೂರದೃಷ್ಟಿಯಿಂದ ನಿರ್ಮಿಸಿದಂಥ ನಗರವು ಇವತ್ತು ವಿಶ್ವದ ಪ್ರಪಂಚದಾದ್ಯಂತ ಗುರುಸುವಂಥ ನಗರವಾಗಿದೆ. ಎಲ್ಲ ದೇಶಗಳಿಂದ ಬಂದು ಇಲ್ಲಿ ಉದ್ಯೋಗವನ್ನು ಮಾಡುವಂತಹ ಪರಂಪರೆಯನ್ನು ಬೆಳೆಸಿದ್ದಾರೆ. ಅವರ ಆದರ್ಶಗಳನ್ನು ನಮ್ಮಲ್ಲಿಯೂ ಸಹ ನಾವು ಇವತ್ತು 3ನೇ ವರ್ಷ ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಕರಿಯಪ್ಪನಹಳ್ಳಿ ಗ್ರಾಮದಲ್ಲಿ ಅವರ ಆದರ್ಶಗಳನ್ನು ನಾವು ಕನಿಷ್ಠ ಪಕ್ಷ ಒಂದು 5% ಆದರೂ ನಾವು ಬೆಳೆಸ್ಕೊಂಡು ನಮ್ಮೂರನ್ನ ಅಭಿವೃದ್ಧಿ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದ ಎಲ್ಲ ಒಕ್ಕಲಿಗ ಕುಲಬಾಂಧವರಿಗೂ ಜನರಿಗೂ ಕೆಂಪೇಗೌಡ ಜಯಂತಿ ಶುಭಾಶಯಗಳು. ಹಾಗೆಯೇ ನಮ್ಮೂರಿನ ಕರಿಯಪ್ಪನಹಳ್ಳಿ ಗ್ರಾಮದ 3ನೇ ಜಯಂತ್ಯೋತ್ಸವಕ್ಕೆ ನಮ್ಮ ಎಲ್ಲರೂ ಮಿತ್ರರು, ನಮ್ಮ ಫ್ರೆಂಡ್ಸು, ನಮ್ಮ ಕುಲಬಾಂಧವರೆಲ್ಲ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸಭೆಗೆ ಸ್ವಾಗತ, ಸುಸ್ವಾಗತ. ಹಾಗೆಯೇ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಮ್ಮ ಕೆಂಪೇಗೌಡರು ಕಟ್ಟಿಕೊಟ್ಟಿರುವಂಥ ಕೆಲವೊಂದು ಆದರ್ಶ ನೀತಿಗಳನ್ನು ಯುವ ಜನತೆ ಅಳವಡಿಸಿಕೊಳ್ಳಲು ಮುಖ್ಯವಾಗಿ ನಾನು ಇವರಲ್ಲಿ ವಿನಂತಿ ಮಾಡ್ತೀನಿ. ಕಾರಣ ಏನಂದರೆ, ಆಯಾ ಜನಾಂಗದ ಅವರು ಭಾಷೆ, ಜನ, ಧರ್ಮ ಅದಕ್ಕಿಂತ ಮೀರಿ ತನ್ನ ಕೊಡುಗೆಗಳನ್ನು ನಮ್ಮ ಕರ್ನಾಟಕ ರಾಜ್ಯದ ಇದಕ್ಕೆ ಉನ್ನತಿಗಾಗಿ ಕೊಟ್ಟಿರ್ತಾರೆ. ಅದನ್ನು ನಾವು ಆದರ್ಶ ಮಾಡಿಕೊಂಡು ಪಾಲಿಸಬೇಕೆಂದು ನಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೇವೆ. ಕುಲ, ನಮ್ಮ ಮತ ಏನು ಭೇದ ಭಾವವಿಲ್ಲದೆ ಈ ಬೆಂಗಳೂರಿನ ಸೃಷ್ಟಿಕರ್ತ ಅಂದರೆ ಕೆಂಪೇಗೌಡರು. ಯಾಕಂದರೆ ಈಗ ಯಾರಿಗೂ ತಿಳಿದೇ ಇರ್ಬೋದು, ಆಗಿನ ಕಾಲದಲ್ಲಿ 16ನೇ ಶತಮಾನದಲ್ಲಿ ಕೆಂಪೇಗೌಡರು ನಿರ್ಮಿಸಿದಂಥ ಬೆಂಗಳೂರು ಇವತ್ತಿಗೂ ಮಾರ್ಗದರ್ಶನ. ಯಾಕಂದರೆ ಆಗಿನ ಕಾಲಕ್ಕೇ ಯಾವ ಕಡೆ ಅಣೆಕಟ್ಟು, ಯಾವ ಕಡೆ ಸಿಟಿನ ಇದೇ ಥರ ಮಾಡಬೇಕು ಅಂತಂದ್ಬಿಟ್ಟು ಅವರು ಆಗಿನ ಕಾಲಕ್ಕೆ ಅದೆಲ್ಲ ಮಾಡಿ ಅದೊಂದು ಪ್ಲಾನ್ ಆಗಿ ಅವ್ರು ಮಾಡಿದರು. ಅವರು ಮಾಡಿರೋದು ಇವಾಗ ಮಾಡ್ತಾಯಿರೋ ಯಾವುದೇ ಇಂಜಿನಿಯರು ಅವರು ಮಾಡಿರತಕ್ಕಂಥದ್ದನ್ನು ಯಾರೂ ತಪ್ಪಿಡಿಯೋಕ್ಕಾಗಲ್ಲ. ಅವರು ಆ ಥರ ಆಗಿನ ಕಾಲಕ್ಕೆ ಅದನ್ನು ಸೃಷ್ಟಿ ಮಾಡಿದರು. ಆದರೆ ನಮ್ಮ ಕುಲ ಬಾಂಧವರಲ್ಲಿ ಎಲ್ಲರಿಗೂ ಒಂದು ಮನವಿ ನಾನು ಹೇಳ್ತೀನಿ. ಯಾಕಂದರೆ ಅವರು ಯಾವುದೇ ಥರವಾದಂಥ ಎಲ್ಲ ಜಾತಿ ಮತಗಳಲ್ಲಿ ಬೇರೆ ಬೇರೆ ಥರ ಇರ್ಬೋದು, ಆದರೆ ನಮ್ಮ ಒಕ್ಕಲಿಗರ ಕುಲಬಾಂಧವರು ಅನ್ನೋದು ಯಾಕೆ ಅಂದರೆ ಅವರು ಯಾವುದರಲ್ಲೂ ಅಷ್ಟೇ, ಯಾರಿಗೂ ಅಷ್ಟೇ ಬೇರೆ ಜಾತಿ ಅಂತಾಗಲಿ ಬೇರೆ ಭೇದ ಭಾವ ನೋಡಿಲ್ಲ. ಬೇರೆ ದೇಶಗಳಿಂದ ಬಂದು ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಅವರು ಯಾವುದೇ ಥರ ಅಂತ ಭೇದ ಭಾವ ಮಾಡಿಲ್ಲ. ಯಾಕಂದರೆ ಬೆಂಗಳೂರಿನ ಸೃಷ್ಟಿಕರ್ತ ಅಂದರೆ ಕೆಂಪೇಗೌಡರು ಆಗಿನ ಕಾಲದಲ್ಲಿ ಮತ ಭೇದ ಅಂತ ನೋಡಿದ್ದಿದ್ರೆ ಇವತ್ತು ಈ ಥರ ಇರ್ತಾ ಇರಲಿಲ್ಲ, ಅದು ಬೇರೆ ಥರನೇ ಇರ್ತಾಯಿತ್ತು. ಆದರೆ ಕೆಂಪೇಗೌಡರ ಥರ ಇನ್ನೂ ಪ್ರಭುಗಳು ಹುಟ್ಟಬೇಕು, ಅದೇ ಥರ ಅದನ್ನು ಬೆಳೆಸಬೇಕು ಅಂತಂದ್ಬಿಟ್ಟು ನಿಮ್ಮೆಲ್ಲರಲ್ಲಿ ಹೇಳುತ್ತಾ ನಮ್ಮ 2 ಮಾತನ್ನು ಮುಗಿಸೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಧನ್ಯವಾದಗಳು.